ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಇವತ್ತು ಕೂಡ ಗಾರ್ಡನಲ್ಲಿ ಇದ್ದೀನಿ. ಇವಾಗ ಟೈಮ್ ಬಂದು 10 ಗಂಟೆ 11 ನಿಮಿಷ ಆಗಿದೆ ಸ್ನೇಹಿತರೆ. ನಾನು ನಿಮಗೆ ನಮ್ಮ ಗಾರ್ಡನಲ್ಲಿ ಹಾಕಿರುವಂಥ ಕೆಲವೊಂದು ಹಣ್ಣಿನ ಗಿಡಗಳ ಬಗ್ಗೆ ಇನ್ಫಾರ್ಮೇಷನನ್ನು ಹೇಳಿದೆ. ಸೊ ನಾವು ಅದೇ ರೀತಿಯಾಗಿ ಮಾವಿನ ಗಿಡ ಕೂಡ ತರಿಸ್ಕೊಂಡಿದ್ರು. ಸೊ ನೋಡ್ತಾ ಇರ್ಬೋದು, ಇದು ಅಲ್ಫಾನ್ಸಾ ಅಂತ ಹೇಳಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಕೆಲವ್ರಿಗೆ ಗೊತ್ತಿರ್ಬೋದು, ನನಗೆ ಗೊತ್ತಿರಲೇ ಇಲ್ಲ. ನಾನು ಯಾವಾಗ ನನಗೆ ಇವರು ಅಲ್ಫಾನ್ಸಾ ಗಿಡ ಇದು ಅಂತ ಹೇಳಿದರು, ಆಮೇಲೆ ಯಾವಾಗಲೂ ಮಾಜಾ ಅಡ್ವರ್ಟೈಸ್ಮೆಂಟ್ ನೋಡುವಾಗ ಗೊತ್ತಾಯಿತು ಅದರಲ್ಲಿ ಅಲ್ಫಾನ್ಸಾ ಅಂತ ಹೇಳ್ತಾರೆ. ಬಟ್ ಮೊದಲು ಅಲ್ಫಾನ್ಸಾ ಅಂತ ಅವರು ಅಡ್ವರ್ಟೈಸ್ಮೆಂಟಲ್ಲಿ ಹೇಳುವಾಗ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದು ಏನೋ ಹೇಳ್ತಾರೆ ಅಂತ ಅನ್ಕೊಂತಿದ್ವಿ. ಆದರೆ ಇವಾಗ ಅದು ಅಲ್ಫಾನ್ಸಾ ಅನ್ನೋದು ಒಂದು ಬ್ರೀಡು, ಅದು ಮಾವಿನ ಹಣ್ಣಿನ ತಳಿ ಅಂತ ನನಗೆ ಇವಾಗ ಗೊತ್ತಾಯಿತು. ಹಾಗೆಯೇ ನಮ್ಮ ಮನೆಯಲ್ಲಿ ನಾವೇ ಪಪ್ಪಾಯ ಗಿಡ ಬೀಜನ ಒಗ್ಗು ಹಾಕಿ ಬೆಳೆಸಿದಂಥ ಪಪ್ಪಾಯ ಗಿಡ ಆಲ್ರೆಡಿ ಇದಿಷ್ಟು ಎತ್ತರ ಆಗಿದೆ. ಇದೊಂದು ಸ್ವಲ್ಪ ಬೆಳೆದ ಮೇಲೆ ಇದು ಕಾಯಿ ಬಿಡುತ್ತೆ ಸ್ನೇಹಿತರೆ. ಆದರೆ ತುಂಬ ಕಳೆ ಆಗಿದೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗೆಯೇ ನೀವು ನೋಡ್ತಿರ್ಬೋದು, ಅಡಿಕೆ ಗಿಡ ಕೂಡ ಹಾಕಿದ್ದೀವಿ. ಅದು ಒಂದು 4-5 ಗಿಡ ಇದ್ದಾವೆ. ಹಾಗೆಯೇ ತೆಂಗಿನ ಗಿಡ ಕೂಡ 750 ರೂಪಾಯಿ ಕೊಟ್ಟು ತೊಗೊಂಡಿದ್ರು ಸ್ನೇಹಿತರೆ ನಮ್ಮ ಮನೆಯವರು. ಸೊ ಕೆಂದೆಳ್ನೀರು ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಬೇಕು, ಇದು 2 ವರ್ಷದಲ್ಲೇ ಫಸಲನ್ನು ಕೊಡುತ್ತೆ ಅಂತ ಹೇಳಿದ್ದಾರೆ. ಯಾವ ರೀತಿಯಾಗಿ ಫಸಲನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡಬೇಕು. ಇದು ನೀವು ನೋಡ್ತಿದ್ದೀರಾ ಬೆಟ್ಟದ ನೆಲ್ಲಿಕಾಯಿ ಗಿಡ ಸ್ನೇಹಿತರೆ. ಇದಕ್ಕೂ ಕೂಡ 750 ಪೇ ಮಾಡಿ ನಾವು ಈ ಗಿಡನೂ ಕೂಡ ತರಿಸ್ಕೊಂಡಿದ್ದೀವಿ. ಸೊ ಇದು ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು. ಹಾಗೆಯೇ ಈ ರೀತಿಯಾಗಿ ನಾವು ಹಣ್ಣಿಂದು ಹೂವಿಂದು ಗಿಡಗಳನ್ನು ನಾವು ಅದನ್ನು ಬೀಜನ ಹಾಕಿ ಹುಟ್ಟಿ ಬೆಳೆದಂಥ ಗಿಡಗಳು ದೊಡ್ಡವಾಗಿ ಅವು ನಮಗೆ ಹಣ್ಣು ಅಥವಾ ಹೂವನ್ನು ಬಿಟ್ಟಾಗ ನಮಗೆ ತುಂಬ ಖುಷಿಯಾಗುತ್ತೆ. ಸೊ ಆ ರೀತಿ ನಿಮ್ಗಳಿಗೂ ಯಾರಿಗಾದ್ರೂ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆಯೇ ಇದು ನಾನು ಚಿಕ್ಕವಳಿರುವಾಗ ಹಾಕಿ ಬೆಳೆದಂತಹ ನಿಂಬೆ ಗಿಡ ಇವಾಗ ಕಾಯಿ ಬಿಡುತ್ತೆ. ನಿಮಗೆ ಒಂದೊಂದು ಆಗಿದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಬಿಡುತ್ತೆ. ಆವಾಗ ಒಂದ್ಸರಿ ಯಾವಾಗಾದ್ರೂ ವೀಡಿಯೋ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಇದು ಕೂಡ ಇನ್ನೊಂದು ನಿಂಬೆ ಗಿಡ, ಇದು ಕೂಡ ಕಾಯಿ ಬಿಡುತ್ತೆ ಅಂತ ಹೇಳಿದ್ದಾರೆ. ಇವಾಗ 1 ವರ್ಷ 2 ವರ್ಷದ ಹಿಂದೆ ಒಂದು ನಿಂಬೆ ಗಿಡನ ತಂದಿದ್ರು. ಆವಾಗ ಆ ಗಿಡ ತುಂಬ ಚಿಕ್ಕದ್ರಲ್ಲೇ ನೋಡಿ, ಕಾಣಿಸ್ತಿದೆ ಅಲ್ವಾ, ಇಷ್ಟು ಚಿಕ್ಕದ್ರಲ್ಲೇ ಅದು ತುಂಬ ಕಾಯಿ ಬಿಟ್ಟಿತ್ತು. ಇವಾಗ ನಾವು ಇದನ್ನು ಕ್ಲೀನ್ ಮಾಡಿರಲಿಲ್ಲ, ತುಂಬ ಕಳೆ ಬೆಳೆದಿತ್ತು. ಸೊ ಹಾಗಾಗಿ ಅದು ಸ್ವಲ್ಪ ಹಾಳಾಗಿತ್ತು. ಇವಾಗ ಕ್ಲೀನ್ ಮಾಡಿದರೆ ನೋಡಬೇಕು ಇವಾಗ ಯಾವ ರೀತಿಯಾಗಿ ಬಿಡುತ್ತೆ ಅಂತ. ಹಾಗೆಯೇ ನಾವು ಬೇಲಿ ಸೈಡಲ್ಲೆಲ್ಲ ನಮ್ಮದು ಹಳ್ಳಿ ಆಗಿರೋದ್ರಿಂದ ನಾವು ಎಲ್ಲಿ ಬೇಕಾದರೂ ನಮ್ಮ ಜಾಗದಲ್ಲಿ ಏನಾದರೂ ಹಾಕೋಬೋದು ಸ್ನೇಹಿತರೆ. ಸೊ ನೋಡ್ತಾ ಇರ್ಬೋದು ನೀವು, ಇದು ಗುಲಾಬಿ ಗಿಡ ನಮ್ಮಮ್ಮ ಮಾವಿನ ಮರದ ಕೆಳಗೆ ಹಾಕಿದ್ದಾರೆ. ತುಂಬ ಪಕ್ಕ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಸರಿಯಾದಂಗೆ ಆಗಿದೆ. ಇದು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಎಲೆ ಬೀಳು ನಾವು ಮಾವಿನ ಮರಕ್ಕೆ ಹಾಕಿದ್ದೀವಿ ಹಬ್ಬೋದಕ್ಕೆ. 2